ಓಕೆ, ಸುದೀಪ್ ಸರ್ ಸ್ಟೇಜ್ ಮೇಲೆ ಒಂದು ಮಾತು ಹೇಳ್ತಾರೆ. ಅಂದ್ರೆ ಅವರು ಯೂಶಲಿ ಕಾಂಪ್ಲಿಮೆಂಟ್ ಮಾಡೋದು ಸ್ವಲ್ಪ ಕಡಿಮೆ, ಬಟ್ ನಿಮಗೆ ಒಂದು ಮಾತು ಹೇಳ್ತಾರೆ, ನಿಮ್ಮ ಒಳ್ಳೆತನ ನನಗೆ ಇಷ್ಟ ಆಯ್ತು ಅನ್ನೋ ಒಂದು ಅರ್ಥದಲ್ಲಿ ಅವ್ರು ಮಾತಾಡ್ತಾರೆ. ಅವಾಗ ಏನ್ ಅನ್ನಿಸ್ತು ನಿಮಗೆ? ಟ್ರೋಫಿ ಗೆದ್ದಷ್ಟೇ ಖುಷಿ ಆಯ್ತು. ಯಾಕಂದ್ರೆ ಒಂದು ಜರ್ನಿ ನೋಡ್ಬಿಟ್ಟು ಅವ್ರು ಹೇಳ್ತಾರಲ್ಲ, ಅವ್ರ ಬಾಯಿಂದ ಅದು ಕೇಳೋದಿದೆಲ್ಲ, ಐ ಥಿಂಕ್ ನಾನು ನೋಟಿಸ್ ಮಾಡಿದಂಗೆ ಇದೊಂದು ವ್ಯಕ್ತಿತ್ವದ ಗೇಮ್ ಅಂತ ನನ್ನ ತಲೆಯಲ್ಲಿದ್ದು. ನಾನು ಹೊರಗೆ ಬರ್ಬೇಕಾದ್ರು ನನಗೇನು ಅನಿಸ್ತಿತ್ತು ಅಂದರೆ ಟ್ರೋಫಿ ಗೆಲ್ತೀನೋ ಬಿಡ್ತೀನೋ, ಗುಣನ ಕಳ್ಕೊಬಾರದು ಅಂತಿತ್ತು. ಸೊ ಹೊರಗೆ ಬಂದು ಅವರ ವಿಷಯ ಮಾತು ಹೇಳಿದ್ದು ನನಗೆ ಲಿಟರಲಿ ಟ್ರೋಫಿ ಗೆದ್ದಷ್ಟೇ ಖುಷಿ ಆಯ್ತು. ಓಕೆ, ಇನ್ನ ಅಭಿಷೇಕ್ ಅವರು ಮನೆ ಒಳಗಡೆ ಏನ್ ಮಾಡಿದ್ರೆ ಹೆಚ್ಚು ದಿನ ಉಳ್ಕೊಂತ ಇದ್ರು ಅಂತ. ಯಾಕಂದ್ರೆ ಎಲ್ಲರೂ ಹೇಳ್ತಾ ಇದ್ದಿದ್ದು ಒಂದೇ, ಅಭಿ ಸೈಲೆಂಟ್ ಆಗಿದ್ದಾರೆ ಅಂತ. ಅಂಥದ್ದು ಏನ್ ಮಾಡಿದ್ರೆ ಅಭಿ ಮನೆ ಒಳಗಡೆ ಉಳ್ಕೊಂತ ಇದ್ರು ಇನ್ನೂ ಅಂತ? ಅದೇನು ಅನ್ಸುತ್ತೆ ಅಂದರೆ, ಒಬ್ಬೊಬ್ರದ್ದು ಒಂದೊಂದು ಸ್ಟ್ರಾಟಜಿ ಇರುತ್ತೆ, ಒಬ್ಬೊಬ್ರು ಒಂದೊಂಥರ ಪರ್ಸ್ನಾಲಿಟಿ ಇರ್ತಾರೆ. ನಾನು ಯಾವ ಥರ ಪೋಟ್ರೆ ನಾನು ಇದ್ದೆ ಅಂತಂದರೆ ಕಾಮ್ ಆ್ಯಂಡ್ ಕಂಪೋಸ್ಡ್ ಅಂತ ನನಗೆ ಅನ್ನಿಸ್ತಿತ್ತು. ಯಾಕಂದರೆ ಅನವಶ್ಯಕವಾಗಿ ಜಗಳ ಮಾಡೋದು ನನ್ನ ವ್ಯಕ್ತಿತ್ವ ಅಲ್ಲ. ಆಮೇಲೆ ಎಲ್ಲೋ ಮೇ ಬಿ ಲೌಡ್ ಆಗಿದ್ದಿದ್ರೆ ಇರ್ಬೋದಾಗಿತ್ತೇನೋ. ಆಮೇಲೆ ಲೌಡ್ ಆಗಿರೋಕ್ಕೆ ನನ್ಗನ್ಸೋದು ಸಿಚುವೇಶನ್ಸ್ ಬರಬೇಕು. ಇವಾಗ ನನ್ನ ಹತ್ರ ಮಾತಾಡ್ತೀನಿ ಅಂದಾಗ ಅವ್ರು ನನ್ನ ಹತ್ರ ವಾಪಸ್ ಲೌಡಾಗಿ ಮಾತಾಡಲಿಲ್ಲ ಅಂದರೆ ನಾನು ಸಾಫ್ಟಾಗಿ ಮಾತಾಡ್ಬೇಕಾಗತ್ತೆ. ನೀವು ನಾನು ಎಷ್ಟೇ ಕಿರ್ಸೋದು, ನೀವು ವಾಪಸ್ ಕಿರಿಸ್ಲಿಲ್ಲ ನಾನು ಹೇಗೆ ಕಿರಿಸ್ಲಿ? ಸೊ ನನ್ನ ಜೊತೆ ಯಾರೂ ಇಲ್ಲಿವರೆಗೂ ಲೌಡಾಗಿ ಮಾತಾಡಲೇ ಇಲ್ಲ. ಸೊ ಮೇ ಬಿ ಲೌಡಾಗಿ ಇರಬೇಕಾಗಿತ್ತೇನೋ ಅಷ್ಟೇ.